ಕೆ.ವಿ. ಶಂಕರಗೌಡರ 111ನೇ ಜನ್ಮ ದಿನಾಚರಣೆ ಅಂಗವಾಗಿ 2026ನೇ ಸಾಲಿನ ರಾಜ್ಯ ಮಟ್ಟದ ಕೆ.ವಿ. ಶಂಕರಗೌಡ ಮತ್ತು ಕೆ.ಎಸ್. ಸಚ್ಚಿದಾನಂದ ರಂಗಭೂಮಿ ಮತ್ತು ಸಮಾಜ ಸೇವಾ ಪ್ರಶಸ್ತಿ ಪ್ರದಾನ ಸಮಾರಂಭ ನಡೆಯಿತು. ರಾಜ್ಯ ಮಟ್ಟದ ರಂಗಭೂಮಿ ಪ್ರಶಸ್ತಿ ಪುರಸ್ಕೃತರಾದ ಡಾಕ್ಟರ್ ಉಮೇಶ್ ಮತ್ತು ಡಾಕ್ಟರ್ ಬಿ. ಸುಜಯಕುಮಾರ್ ಅವರಿಗೆ ಪ್ರಶಸ್ತಿ ಪ್ರದಾನ ಮಾಡಲಾಯಿತು. ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತ ಎಂ. ಅಂಕೇಗೌಡ ಮಾತನಾಡಿ, ಮಕ್ಕಳು ಉನ್ನತ ಶಿಕ್ಷಣ ಪಡೆಯಲು ಓದುವ ಬಗ್ಗೆ ಆಸಕ್ತಿ ಬೆಳೆಸಿಕೊಂಡಲ್ಲಿ ಯಾವುದೇ IAS, KAS ನಂತಹ ಹುದ್ದೆ ಪಡೆಯಲು ಸಾಧ್ಯವಾಗುತ್ತದೆ ಎಂದರು. ಸನ್ಮಾನ ಸ್ವೀಕರಿಸಿದ ವೈದ್ಯ ಮತ್ತು ರಂಗನಟ ಡಾಕ್ಟರ್ ಉಮೇಶ್ ಮಾತನಾಡಿದರು. ಈ ಸಂದರ್ಭದಲ್ಲಿ ಜನತಾ ಶಿಕ್ಷಣ ಟ್ರಸ್ಟ್ನ ಅಧ್ಯಕ್ಷ KAS ವಿಜಯ ಆನಂದ್, ಖಜಾಂಚಿ ಚಂದ್ರಕಲಾ, ಕಾರ್ಯದರ್ಶಿ ರಾಮಲಿಂಗಯ್ಯ ಉಪಸ್ಥಿತರಿದ್ದರು. ನಿಮ್ಮ ಮಕ್ಕಳು AS ಆಗಬೇಕಾ, KS ಆಗಬೇಕಾ, ಏನಾಗಬೇಕಾ ಆಗಬಹುದು. ಆದರೆ ಒಂದು ಧ್ಯೇಯ ಇರ್ತದೆ. ಅವ್ರನ್ನ ಓದೋ ವಿಧಾನ ತಿಳಿಸಿ, ಅವ್ರಿಗೆ ಪ್ರಾಕ್ಟೀಸ್ ಮಾಡಿಸಿ. ನೀವು ಬೆಳಿಗ್ಗೆ ಅವ್ರನ್ನ 4-4:15 ಗಂಟೆಗೆ ಇಳಿಸಿ 8 ಗಂಟೆವರೆಗೆ ಓದಿ. 5 ವರ್ಷ ಓದಿ. ನಿಮ್ಮ IAS ಮನೆ ಬಾಗಿಲಿರ್ತದೆ ಖಂಡಿತ. ಆದರೆ ಪ್ರಾಮಾಣಿಕವಾಗಿ ಓದಬೇಕು. ಅದು ಓದಬೇಕು ಅಂದ್ರೆ ಮೆಟೀರಿಯಲ್ಸ್ ಎಲ್ಲೂ ಬಿಡಬೇಡಿ. ನಾನಿದ್ದೀನಿ. ಅವ್ರಿಗೆ ಯಾವುದೇ ರೀತಿಯಾದ ಹಣ ಕಾಸು ಏನೂ ಇಲ್ಲ. ಯಾವ ಪುಸ್ತಕವನ್ನು ಮನಸ್ಸು ಪಟ್ಟು ನಿರಾಕರಿಸುತ್ತೆ ಎಲ್ಲವೂ ಸಿಗ್ತವೆ. ಅದನ್ನು ಬಳಸ್ಕೊಳ್ಳಿ. ಯಾಕೆ ಈ ರಂಗಭೂಮಿ ವೇದಿಕೆಯ ಮೇಲೆ ಒಬ್ಬ ನಟ ತಾನು ಸ್ವತಃ ಆಡ್ಕೊಂಡು ಅಭಿನಯಿಸ್ತಾನೆ. ಇಟ್ಸ್ ಎ ಸಿಂಗಲ್ ಟೇಕ್. ಆದರೆ ಸಿನಿಮಾ ಆಗಲ್ಲ. ನೀವು ಒಂದು ಕೈ ಮಾಡೋದು ತಗೊಳ್ಬೇಕು, ಒಂದು ಕಾಲು ಮಾಡೋದು ತಗೊಂಡ ತಕ್ಷಣ ರಂಗದ ಮೇಲೆ ಚೆನ್ನಾಗಿ ಕಾಣ್ತಾ ಬರ್ತದೆ. ಆದರೆ ಇಲ್ಲಿ ನಟನ ಪರಿಶ್ರಮ ಮಾಡಬೇಕು. ಆದರೆ ಈ ನಟಗಳು ಪೌರಾಣಿಕ ನಾಟಕಗಳನ್ನ, ಸಾಮಾಜಿಕ ನಾಟಕಗಳನ್ನ ಪ್ರದರ್ಶಿಸುವ ಮೂಲಕ ಜನಕ್ಕೆ ಸಂದೇಶ ನೀಡುವಂಥ ಕಾರ್ಯಕ್ರಮಗಳು ನಮ್ಮ ಕಾಲದ ಮುಂದಾದರು ಸಾವಿರಾರು ವರ್ಷಗಳಿಂದ ನಡೆಯುವಂಥ ಕಾರ್ಯಕ್ರಮದಿಂದ ಜನರಿಗೆ ನಾವೇನಾದರೂ ಸಂದೇಶವನ್ನು ಕೊಡ್ಬೋದು. ನಾನು ಒಬ್ಬ ವೈದ್ಯರಾಗಿ ರಂಗದಲ್ಲಿ ಬಂದಾಗ ಯಾರು ಈ ರಂಗದಲ್ಲಿ ಬರೋಕ್ಕೆ ಇಂಜಿನಿಯರಿಂಗ್ ಆಗುತ್ತೆ, ಡಾಕ್ಟರ್ ಪಾತ್ರ ಮಾಡಿದ್ದಾರೆ, ನಾವೇ ಮಾಡಬಹುದು ಅಂತ ಅನೇಕ ಮಿತ್ರರು ಪಾತ್ರಗಳು ಮಾಡಿದ್ದಾರೆ. ಅದು ಬಹಳ ಸಂತೋಷ ಕೊಡ್ತಿದ್ದಾರೆ.